केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣೆ. ಹಳೆ ಕೇಸರಿ ಗ್ರಾಮದಲ್ಲಿ ಇರುವ ಘನತ್ಯಾಜ್ಯ ಸಂಸ್ಕರಣಾ ಘಟಕದಲ್ಲಿ ಇಂದು 4/8/2025 ಬೆಳಗ್ಗೆ 4ರಿಂದ 4:30 ಬೆಳಗಿನ ಜಾವದಲ್ಲಿ ಅಗ್ನಿ ಅವಘಡ ಸಂಭವಿಸಿ ಇಡೀ ಪಕ್ಕದಲ್ಲಿ ಶೇಖರಿಸಿ ಇಟ್ಟಿದ್ದ ಪ್ಲಾಸ್ಟಿಕ್ ವಸ್ತುಗಳಿಂದ ಬೆಂಕಿ ಇಡೀ ಘಟಕಕ್ಕೆ ಆವರಿಸಿದ್ದು ಕಂಡುಬಂದು ತಕ್ಷಣವೇ ಜನಸ್ಪಂದನ ಹಿತರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕಾರ್ಯಪ್ರವೃತ್ತರಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಫೋನ್ ಮುಖಾಂತರ ತಿಳಿಸಿರುತ್ತಾರೆ. ನಂತರ ಇತರ ಸಮಿತಿಯ ಸದಸ್ಯರು ಫೋನ್ ಮುಖಾಂತರ ತಿಳಿಸಿ ತಕ್ಷಣವೇ ಘಟಕದ ಸ್ಥಳಕ್ಕೆ ಬರುವಂತೆ ತಿಳಿಸಿರುತ್ತಾರೆ. ಅದರಂತೆ ಸಂಘಟನಾ ಕಾರ್ಯದರ್ಶಿ ಶ್ರೀ ಜಯಶಂಕರ್ ಮತ್ತು ಕಾರ್ಯದರ್ಶಿ ಸಿ ಅಳಸಿಂಗರನ್ ಹಾಗೂ ಸಿದ್ದಲಿಂಗಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ಮಾದೇಶ್ ರವರು ಮತ್ತು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಶ್ರೀಯುತ ರೇವಣ್ಣನವರು, ಸಂಘಟನಾ ಕಾರ್ಯದರ್ಶಿಗಳಾದ ಶ್ರೀಯುತ ರಮೇಶ್ ರವರು ಸ್ಥಳಕ್ಕೆ ಆಗಮಿಸಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಫೋನ್ ಮುಖಾಂತರ ತಿಳಿಸಿರುತ್ತಾರೆ. ಈ ಸಮಯದಲ್ಲಿ ಅಗ್ನಿಯನ್ನ ನಂದಿಸಲು ಕೆಲವು ಸಿಬ್ಬಂದಿಗಳು ಹರಸಾಹಸ ಪಟ್ಟು ಪ್ರಯತ್ನ ಪಟ್ಟರು. ಅಗ್ನಿಶಾಮಕ ವಾಹನವು ಮತ್ತೆ ವಾಪಸ್ ಹೋಗಬೇಕಾಯಿತು. ಇದಾದ ಅರ್ಧ ಗಂಟೆಯ ನಂತರ 8 ಗಂಟೆಯ ವೇಳೆಗೆ ಕಾರ್ಪೊರೇಷನ್ ಸಿಬ್ಬಂದಿಗಳು ಆಗಮಿಸಿ ಅಗ್ನಿ ಅವಘಡವನ್ನ ಸ್ವತಃ ವೀಕ್ಷಿಸಿ ದಟ್ಟವಾದ ಹೊಗೆ ಇಡೀ ಗ್ರಾಮವನ್ನ ಆವರಿಸಿಕೊಂಡಿರುವುದನ್ನ ಗಮನಿಸಿರುತ್ತಾರೆ. ಮುಂದಿನ ಕ್ರಮಕ್ಕಾಗಿ ಜನಸ್ಪಂದನ ಹಿತರಕ್ಷಣಾ ಸಮಿತಿಯ ಕಾರ್ಯಕರ್ತರು ಈ ಘಟಕವನ್ನ ಕಳೆದ 2 ವರ್ಷಗಳಿಂದಲೂ ತೆರವುಗೊಳಿಸಲು ಬಹಳಷ್ಟು ಸಾರಿ ಮುಷ್ಕರ, ಜಾಥಾ ಮುಂತಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದು, ಈಗಲೂ ಈ ಘಟಕವನ್ನ ಒತ್ತಾಯಪೂರ್ವಕವಾಗಿ ತೆರವುಗೊಳಿಸಲು ಬಯಸಿದ್ದೇವೆ. 2 ದಿನಗಳ ಹಿಂದೆಯಷ್ಟೇ ಉಪಾಯುಕ್ತರು ಸ್ಥಳಕ್ಕೆ ಆಗಮಿಸಿ 500 ಮೀಟರ್ ಸುತ್ತ ವ್ಯಾಪ್ತಿಯ ಕಟ್ಟಡಗಳು ಹಾಗೂ ನಿವೇಶನಗಳನ್ನ ತೆರವುಗೊಳಿಸುವಂತೆ ಸ್ವಯಂ ಮೋಟೋ ದೂರನ್ನ ದಾಖಲಿಸಿಕೊಂಡಿರುತ್ತಾರೆ. ಈಗಲಾದರೂ ಪಾಲಿಕೆಯವರು ಎಚ್ಚೆತ್ತುಕೊಂಡು ಈ ಘಟಕವನ್ನ ಸ್ಥಳಾಂತರಿಸಲು ನಿರ್ಧರಿಸಬೇಕೆಂಬುದು ಜನಸ್ಪಂದನ ಹಿತರಕ್ಷಣಾ ಸಮಿತಿಯ ಆಶಯವಾಗಿರುತ್ತದೆ. ಇಂದು ಬೆಳಗ್ಗೆ ಸುಮಾರು 6:15 ಮೊದಲು ಕಾಣಿಸಿಕೊಂಡ ಅಗ್ನಿ ಅವಘಡ ನಮ್ಮ ಮನೆಯ ಬಾಗಿಲಿನಿಂದ ಚಿತ್ರೀಕರಿಸಿತು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಎಂಸಿಸಿ ಕಾರ್ಪೊರೇಷನ್ಗೆ ಧಿಕ್ಕಾರ ಧಿಕ್ಕಾರ, ಜಿಲ್ಲಾಡಳಿತಕ್ಕೆ ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಕಾರ್ಪೊರೇಷನ್ಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಕಾರ್ಪೊರೇಷನ್ಗೆ ಧಿಕ್ಕಾರ, ಕಾರ್ಪೊರೇಷನ್ ಕಮಿಷನರಿಗೆ ಧಿಕ್ಕಾರ, ಕಾರ್ಪೊರೇಷನ್ ಕಮಿಷನರಿಗೆ ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಇವತ್ತು ನಮ್ಮ ಹಳೆ ಕೆಸರೆ ಗ್ರಾಮದಲ್ಲಿ ಸ್ಥಿತಿಗೊಂಡಿರುವಂತ ಮೈಸೂರು ಕಾರ್ಪೊರೇಷನ್ ಡಂಪಿಂಗ್ ಯಾರ್ಡ್ ವಲಯ ಘಟಕ 8 ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾಂಟ್ ಅಂತ ಏನ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಇವತ್ತು ಬೆಳಿಗ್ಗೆ 6 ಗಂಟೆನಲ್ಲಿ ದಟ್ಟವಾದಂತ ಹೊಗೆ ಕಾಣಿಸ್ಕೊತ್ತು. ನಾವು ಬಂದು ನೋಡಿದಾಗ ಇಲ್ಲಿ ಇಡೀ ಪ್ಲಾಂಟೇ ಹತ್ಕೊಂಡು ಉರಿತಾ ಇದೆ. ಹತ್ಕೊಂಡು ಉರಿಯೋಷ್ಟು ಬೆಂಕಿ ಬಿದ್ದಿದೆ. ಬೆಂಕಿ ಬಿದ್ದಿರುವಂತದ್ದು ಇವ್ರು ಶೇಖರಣೆ ಮಾಡಿರುವಂತ ವೆಟ್ ವೇಸ್ಟ್ ಏನು ಪ್ಲಾಸ್ಟಿಕ್ ಇದೆ ಅದನ್ನ ಫುಲ್ ಹತ್ಕೊಂಡು ಉರಿತಾ ಇತ್ತು. ಸಾರಿ, ಡ್ರೈ ವೇಸ್ಟ್ ಅಲ್ಲಿ ಇರುವಂತ ಪ್ಲಾಸ್ಟಿಕ್ ಹತ್ಕೊಂಡು ಉರಿತಾ ಇದೆ. ಸತತವಾಗಿ ಫೈರ್ ಬ್ರಿಗೇಡ್ ಅವರು 2 ಗಂಟೆಗಳ ಕಾಲ ಬೆಂಕಿ ನಂದಿಸಿದ್ರು ನನ್ಸಕ್ಕಾಗ್ತಾ ಇಲ್ಲ, ಅಷ್ಟು ಬೆಂಕಿಯಲ್ಲಿ ಹತ್ಕೊಂಡು ಉರಿತಾ ಇತ್ತು. ನಾವು ಕಳೆದ 1 ವರ್ಷದಿಂದ ಕೂಡ ಹೋರಾಟ ಮಾಡ್ತಿದ್ವಿ. ಇದು ಪ್ರಾಪರ್ ಆಗಿ ಮಾಡಿಲ್ಲ ಯಾರು ಕಾರ್ಪೊರೇಷನ್ ಅವರು. ಸರ್, ಫೈರ್ ಬ್ರಿಗೇಡ್ ನೀರ್ ಸಾಯಿಲ್ಲ ಅಂತ ಓಡೋಗ್ಬಿಟ್ರು ಅವರು. ಇವರಲ್ಲೂ ನೀರಿಲ್ಲ. ಹೆಂಗಿದೆ ಅಂದ್ರೆ ಒಂದು ವೆಹಿಕಲ್ 6:30-7 ಗಂಟೆ ಅದು ಎಂಪ್ಲಾಯ್ನೂ ಇರಲ್ಲ, ಯಾರು ಇರಲ್ಲ ಸರ್. ಇಲ್ಲಿ ನಾವೇ ಬಂದು ಸಾರ್ವಜನಿಕರು ಊರವರಾಗಿ ಅಕ್ಕಪಕ್ಕದ ಮನೆಗಳವರೆಲ್ಲ ಬಂದು 4 ಗಂಟೆ ರಾತ್ರಿಯಿಂದ ಇಲ್ಲಿ ಓಡಾಡ್ಕೊಂಡು ನೀರ್ನ ನಾವುಗಳೇ ಎರ್ಚ್ಕೊಂಡ್ ಮಾಡ್ತಾ ಇದೀವಿ. ಯಾವುದೇ ಒಬ್ಬ ಅಧಿಕಾರಿಗಳಾಗ್ಲಿ ಕಾರ್ಪೊರೇಷನ್ ಆಫೀಸ್ ಕಡೆಯಿಂದ ಆಗ್ಲಿ ಯಾರು ಬರ್ತಾ ಇಲ್ಲ. ಜೊತೆಗೆ ನಾವು ಫೈರ್ ಇಂಜಿನ್ ಫೋನ್ ಮಾಡಿದ್ರೆ ಒಂದು ಗಾಡಿ ಬಂದು 10 ನಿಮಿಷದಲ್ಲಿ ರಿಟರ್ನ್ ಹೋಯ್ತು, ವಾಪಸ್ ಹೋಯ್ತು. ಇನ್ನಾದ್ರೂ 7 ಗಂಟೆ 6:30 ಒಂದು ಗಾಡಿನೂ ಇನ್ ಮತ್ತೆ ಬಂದು ಈ ಸಾರ್ವಜನಿಕರಿಗೆ ತೊಂದರೆ ಆಗ್ತಿರೋದನ್ನ ನೋಡಕ್ಕೆ ಜಿಲ್ಲಾಡಳಿತ ಕಣ್ಮುಚ್ಕೊಂಡು ಕೂತ್ಬಿಟ್ಟಿದೆ. ನಾವು ಎಷ್ಟೇ ಸಾರಿ ಇಲ್ಲಿ ಕಸ ವಿಲೇವಾರಿ ಘಟಕ ಬೇಡ ಅಂದ್ರೆ ಸಾರ್ವಜನಿಕರು ಎಷ್ಟೇ ಅಹವಾಲುಗಳು ಕೊಟ್ಟರು ಸ್ವೀಕರಿಸ್ತಾರೆ, ಕೆಳಗಡೆ ಇಟ್ಕೊಂಡು ಕೂತ್ಕೋತಾ ಇದಾರೆ. ನಿನ್ನೆ ಲೋಕಾಯುಕ್ತರು ಸಾಹೇಬರು ಬಂದಾಗ ಏನ್ ಹೇಳಿದ್ರು, ಸ್ವಚ್ಛತೆ ತುಂಬಾ ನಮ್ಮ ಈ ಕಸ ವಿಲೇವಾರಿ ಘಟಕ ಬಹಳ ನೀಟಾಗಿ ಮೇಂಟೈನ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ.
ಇವತ್ತು ನೋಡಿದ್ರೆ ಈ ಏನ್ ಶೇಖರಣೆ ಮಾಡಿದ್ರು ಅದೇ ಜಾಗಕ್ಕೆ ಅವ್ರುಗಳೇ ಸೆಕ್ಯೂರಿಟಿಗಳನ್ನ ಯಾರನ್ನ ಬಿಟ್ಟು ಬೆಂಕಿ ಹಾಕಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ತುಂಬಾ ಜನಕ್ಕೆ ನಮ್ಗೆ ಎಲ್ಲ ಈಗಾಗ್ಲೇ 10 ನಿಮಿಷ ನಾವು ನಿಲ್ಲಕ್ ಆಗ್ತಾ ಇಲ್ಲ. ಇಲ್ಲಿ ಈ ಹೊಗೆ ದಟ್ಟವಾಗಿ ಮೈಸೂರು ಪೂರ್ತಿ ಬ್ಲಾಕ್ ಆಗ್ತಾ ಇದೆ ಸರ್. ಇದು 4 ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಸರ್. ಪಕ್ಕದಲ್ಲಿ 100 ಮೀಟರ್ ಅಲ್ಲಿ ಮನೆ ಇದೆ. ಅವ್ರು ಬಂದು ನಮ್ಗಳಿಗೆಲ್ಲ ಫೋನ್ ಮಾಡಿ ನಾವೆಲ್ಲ ಬರೋ ತನಕ 6 ಗಂಟೆ ಆಯ್ತು. 4 ಗಂಟೆಯಿಂದ ಒಬ್ಬ ಅಧಿಕಾರಿಗಳು ಬಂದಿಲ್ಲ. ನಾವು NR ಸ್ಟೇಷನ್ ಸಾಹೇಬ್ರಿಗೆ ಫೋನ್ ಮಾಡಿ ಅವ್ರ ಕಡೆಯಿಂದ ಪೊಲೀಸ್ ಕರ್ಸ್ಕೊಂಡು ಮತ್ತೆ ಫೈರ್ ಇಂಜಿನ್ ಕರ್ಸ್ಕೊಂಡು ನಾವಿಲ್ಲಿ ಮಾಡ್ತಾ ಇಷ್ಟೊಂದು ಕೆಲಸ ಮಾಡ್ತಾ ಇದ್ವಿ. ಇನ್ನಾದ್ರೂ ಒಬ್ರು ಅಧಿಕಾರಿಗಳು ಬಂದಿಲ್ಲ. ಪೊಲೀಸನ್ ಕಂಟ್ರೋಲ್ ಹೇಳ್ತಾರೆ, ಏನು ಇದರಿಂದ ತೊಂದರೆನೇ ಆಗಲ್ಲ ಅಂತಾರೆ. ನಮ್ಮನೆ ಮೇಲ್ಗಡೆಯಿಂದ ಇಲ್ಲಿ ಶಬ್ದಗಳು ಕೇಳಿಸ್ತಾ ಇದ್ವು. ಪಟಾಕಿ ಸಿಡಿದ ಹಾಗೆ ಶಬ್ದ ಕೇಳಿಸ್ತಾ ಇತ್ತು. ನಾವು ಆ ಶಬ್ದ ಏನೋ ಪಟಾಕಿ ಶಬ್ದ ಕೇಳಿಸ್ತಾ ಇದೆಯಲ್ಲ ಅಂತ ಅನ್ಕೊಂಡು ತಕ್ಷಣ ಮನೆ ಮೇಲೆ ಟೆರೇಸ್ ಮೇಲೆ ಹೋಗಿ ನೋಡಿದಾಗ ಒಳಗಡೆ ತುಂಬಾ ದಟ್ಟವಾದ ಹೊಗೆ ಮತ್ತೆ ಬೆಂಕಿ ಕಾಣಿಸ್ತು. ಅದನ್ನ ರೆಕಾರ್ಡ್ ಮಾಡಿಕೊಂಡು ತಕ್ಷಣನೇ ಓಡ್ ಬಂದೆ ನಾನು, ಏನಾರು ಸಹಾಯಕ್ಕೆ ಬರ್ಬೇಕಾಗತ್ತೇನೋ ಅಂತ. ಓಡ್ ಬಂದು ನೋಡಿದಾಗ ಅದೇ ಸಮಯದಲ್ಲಿ ನಮ್ಮ ಜನಸ್ಪಂದನ ಪ್ರಧಾನ ಕಾರ್ಯದರ್ಶಿ ಅದನ್ನ ಇವರು ಪ್ರಶಾಂತ್ ರವರು ಸಹ ತಕ್ಷಣಕ್ಕೆ ಅವರು ಗಮನಿಸಿ ಓಡ್ ಬಂದ್ರು. ನಾವು ಅದೇ ಟೈಮಿಗೆ ಬಂದ್ವಿ. ಸುಮಾರು ನಾವು 6 ಗಂಟೆ 10 ನಿಮಿಷಕ್ಕೆ ಇಲ್ಲಿ ಇದ್ವಿ. 10 ನಿಮಿಷಕ್ಕೆ ಬಂದಾಗ ಇಲ್ಲಿ ದಟ್ಟವಾದ ಹೊಗೆ ಆವರಿಸ್ಕೊಂಡಿತ್ತು. ಬೆಂಕಿ ಬಹಳ ಜೋರಾಗಿ ಹತ್ತಿ ಉರಿತಾ ಇತ್ತು. ಇದ್ದಿದ್ದು ಸಿಬ್ಬಂದಿಗಳು 2 ಅಥವಾ 3 ಜನ ಇದ್ರು ಅಷ್ಟೇನೆ. ಅವರು ತುಂಬಾ ಹರಸಾಹಸ ಪಟ್ಕೊಂಡು ಬೆಂಕಿಯನ್ನ ನಂದಿಸೋದಕ್ಕೆ ಶತಪ್ರಯತ್ನ ಮಾಡ್ತಾ ಇದ್ರು. ನಾವು ಅವರಿಗೆ ಗೈಡ್ ಮಾಡ್ತಾ ಇದ್ವಿ, ನೀರನ್ನ ಬಿಡಿ ಅಂತ ಹೇಳಿ. ಅಲ್ಲಿ ನೀರಿನ ಪ್ರೆಷರ್ ಎಷ್ಟಿತ್ತು ಅಂತ ಹೇಳಿದ್ರೆ ಅದು ಅವ್ರಿಗೆ ಭಯದಲ್ಲಿ ಗಾಬರಿನಲ್ಲಿ ಪೈಪೇ ಒಡೆದೋಗಿದೆ ಅದು. ಪಾಪ ಅವರು ಕಷ್ಟ ಪಡ್ತಾ ಇದ್ದಾರೆ. ಅವ್ರಿಗೆ ಯಾರಿಗೂ ಟ್ರೈನಿಂಗ್ ಯಾವ ರೀತಿ ಈ ರೀತಿ ಬೆಂಕಿ ಆಕಸ್ಮಿಕ ಆದಾಗ ಯಾವ ರೀತಿ ಇದನ್ನ ನಾವು ಹ್ಯಾಂಡಲ್ ಮಾಡ್ಬೇಕು ಅನ್ನೋ ಟ್ರೈನಿಂಗ್ ಕೊಟ್ಟಿದಾರೋ ಇಲ್ವೋ ನಮಗ್ ಗೊತ್ತಿಲ್ಲ. ಆದ್ರೆ ಪಾಪ ಅವರಂತೂ ಬಹಳ ಶ್ರಮ ವಹಿಸಿ ಅದನ್ನ ಆರಿಸೋ ಪ್ರಯತ್ನ ಮಾಡ್ತಾ ಇದ್ರು. ಅದಾಗಿದ್ದು ಒಂದು 10 ನಿಮಿಷಕ್ಕೆ ನಾವೇನೆ ಇವರಿಗೆ ಅಗ್ನಿಶಾಮಕ ದಳಕ್ಕೆ ನಾವು ಫೋನ್ ಮಾಡಿ ತಿಳಿಸಿದ್ವಿ. 5 ನಿಮಿಷದಲ್ಲಿ ಅಗ್ನಿಶಾಮಕ ದಳದ ವಾಹನಗಳು ಬಂದು, ಒಂದೇ ಒಂದು ವಾಹನ ಬಂದು ಅದನ್ನ ನಂದಿಸೋದಕ್ಕೆ ಟ್ರೈ ಮಾಡಿದ್ರು. ಅವರಿಗೆ ಅಲ್ಲಿ ಇದ್ದಿದ್ದು ನೀರಿನ ಕೆಪಾಸಿಟಿ ಬಹುಶಃ ಸಾಕಾಗ್ಲಿಲ್ಲ ಅನ್ಸುತ್ತೆ. ಅವ್ರು ವಾಪಸ್ ಹೋಗಿದ್ದಾರೆ. ಇನ್ನು ಈಗಲೂ ನಾವು ಗಮನಿಸಬಹುದು ದಟ್ಟವಾದ ಹೊಗೆ ಆವರಿಸ್ಕೊಂಡಿದೆ. ಮತ್ತೆ ಅಗ್ನಿಯನ್ನ ನಂದಿಸೋದಕ್ಕೆ ಇಲ್ಲಿ ಸಾಕಷ್ಟು ನೀರಿನ ಸಂಗ್ರಹ ಇಲ್ಲ. ಈ ಘಟಕದಲ್ಲಿ ಎಷ್ಟು ನೀರು ಬೇಕು ಅನ್ನೋದನ್ನ ಮುಂಚೆನೆ ಅವರು ಎನ್ವಿರಾನ್ಮೆಂಟಲ್ ಮತ್ತೆ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಇದನ್ನ ಗಮನಿಸಬೇಕಾಗಿತ್ತು, ಮಾಡಿಲ್ಲ. ಇದರ ಒಂದು ಕಾರಣದಿಂದಾಗಿ ಇಡೀ ಗ್ರಾಮ ಹೊಗೆಯಿಂದ ಆವರಿಸ್ಕೊಂಡು ಇಡೀ ಗ್ರಾಮಕ್ಕೆ ಇದರಿಂದ ಸಮಸ್ಯೆ ಆಗ್ತಾ ಇದೆ. ಇದನ್ನ ಕಾರ್ಪೊರೇಷನ್ ಅಧಿಕಾರಿಗಳು ದಯವಿಟ್ಟು ಇದನ್ನ ಗಮನಿಸಿ ಅದೇನು ತೆರವುಗಳು ಇದನ್ನ ಆದಷ್ಟು ನಾವು ಇದನ್ನ ತೆರವುಗೊಳಿಸೋದಕ್ಕೆ ಅವ್ರು ಈಗ ತಕ್ಷಣನೇ ಇದಕ್ಕೆ ಮುಂಜಾಗ್ರತೆ ವಹಿಸ್ಕೊಂಡು ಈ ಘನತ್ಯಾಜ್ಯ ಘಟಕನ ತೆರವು ಮಾಡ್ಲಿ ಅನ್ನೋದೇ ನಮ್ಮ ಒಂದು ಒತ್ತಾಯ. ಇದು ಮೊದಲು 1 ವರ್ಷದಲ್ಲಿ ಆಗಿತ್ತಲ್ಲ. ಇದು 1 ವರ್ಷದ ಮುಂಚೆ ಕೂಡ ನಾವೆಲ್ಲ ಪ್ರತಿಭಟನೆ ಮಾಡಿದ್ವಿ, ಮುಷ್ಕರಗಳನ್ನ ಮಾಡಿದ್ವಿ, ಜಾಥಾಗಳನ್ನ ಮಾಡಿದ್ವಿ. ಅನೇಕ ಸರ್ಕಾರಿ ಅಧಿಕಾರಿಗಳಿಗೂ ನಾವು ಮಿನಿಸ್ಟರ್ಗಳಿಗೆ, ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಇಲಾಖೆಗೆ ನಾವು ನಮ್ಮ ದೂರು ಪತ್ರಗಳನ್ನ, ಮನವಿಗಳನ್ನ ಹಲವು ಬಾರಿ ಕೊಟ್ಟಿದ್ದೀವಿ. ಆದ್ರೂ ಅದರಿಂದ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಈಗಲೂ ಕೂಡ ಮೊನ್ನೆ ಲೋಕಾಯುಕ್ತರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒನವರು ಮತ್ತೆ ಗ್ರಾಮದ PDO ಮತ್ತೆ ಅಧ್ಯಕ್ಷರು ಎಲ್ಲ ಬಂದಿದ್ರು. ಅವರೆಲ್ಲರ ಸಮ್ಮುಖದಲ್ಲಿ ನಮಗೆ ಧಮಕಿ ಹಾಕುವ ರೀತಿಯಲ್ಲಿ ಕೆಲಸ ಆಯ್ತೆ ಹೊರತು 500 ಮೀಟರ್ ವ್ಯಾಪ್ತಿನಲ್ಲಿರೋ ಎಲ್ಲಾ ನಿವೇಶನಗಳು, ಕಟ್ಟಡಗಳನ್ನ ತೆರವು ಮಾಡಬೇಕು ಅಂತ ಹೇಳಿದ್ರೆ ಹೊರತು ಇದರಿಂದ ಸಮಸ್ಯೆ ಏನಾಗ್ತಾ ಇದೆ ಗ್ರಾಮಸ್ಥರಿಗೆ ಅನ್ನೋದನ್ನ ಅವ್ರು ಖಂಡಿತವಾಗ್ಲೂ ಆಲೋಚನೆ ಮಾಡಿದಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದ್ರೆ ಗ್ರಾಮಸ್ಥರಿಗೆ ಇದರಿಂದ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋದಂತೂ 100ಕ್ಕೆ 100 ಸತ್ಯ. ಕಳೆದ 1 ವರ್ಷದಿಂದ ನಾವು ಸ್ಟ್ರೈಕ್ ಮಾಡಿದ್ವಲ್ಲ, ಆ ವಿಚಾರ ಏನು ಅಂತಂದ್ರೆ ಇಡೀ ಗ್ರಾಮಕ್ಕೆ ಇದು ಕಾರ್ಪೊರೇಷನ್ ಡಂಪಿಂಗ್ ಯಾರ್ಡ್ ಇಂದ ಕಸ ವಿಲೇವಾರಿ ಘಟಕದಿಂದ ಆಗ್ತಿದೆ ಅಂತ ಸ್ಮೆಲ್. ಅಲ್ಲಿಗೆ ಒಂದು ಮನುಷ್ಯನ ಸ್ವಾಸ್ಥ್ಯ ಹಾಳಾಗ್ತಿದೆ ಅಂತ 1 ಪಾಯಿಂಟ್ ಸಿಕ್ತು. 2ನೇದು ವಾಟರ್ ಸೋರ್ಸ್. ಇಲ್ಲಿ ಏನಿದೆ ವೇಸ್ಟ್ ವಾಟರ್ ಇದೆ ಅದನ್ನ ಕಾವೇರಿ ನೀರಿಗೆ ಬಿಡ್ತಾ ಇದಾರೆ. ದೇವರಾಜ ಅರಸು ಅವ್ರ ನಾಲೆ ಏನಿದೆ ಅವ್ರು ಮಾಡಿದ್ದಾರೆ. ಇಡೀ ರೈತರಿಗೆ ಬೇಕಾಗಿರುವಂತ ಪ್ಲಾಂಟ್ ಇಲ್ಲಿ ಏನಿದೆ ಆ ಜಮೀನುಗಳಿಗೆ ಹೋಗುವಂತ ನೀರಿಗೆ ಇವರು ವೇಸ್ಟ್ ವಾಟರ್ ನ ಬಿಡ್ತಾ ಇದಾರೆ. ಅಲ್ಲಿಗೆ ನೀರು ಕೂಡ ಪೊಲ್ಯೂಷನ್ ಆಗ್ತದೆ ಅಂತ ಗೊತ್ತಾಯ್ತು. ಇವತ್ತು ನೀವೇನ್ ನೋಡ್ತಾ ಇದ್ದೀರಾ, ಇಲ್ಲಿ ಏನ್ ಹೊಗೆ ಬರ್ತಾ ಇದೆ ಇದು ವಾಯು ಮಾಲಿನ್ಯ.
ಸೊ ಇದೇನು ಅಂಡರ್ ವಾಟರ್ ಪೊಲ್ಯೂಷನ್ ಆಗ್ತಾ ಇದೆ, ಜನಗಳ ಸ್ವಾಸ್ಥ್ಯನೂ ಹಾಳಾಗ್ತಾ ಇದೆ, ಭೂಮಿ ಮೇಲಿರುವಂತ ವಾಯು ಮಾಲಿನ್ಯನೂ ಆಗ್ತಾ ಇದೆ. ಇದಾಗ್ತಾ ಇದೆ ಅಂತಂದ್ರೆ ಈ ಘಟಕದಿಂದ ಸರ್ವನಾಶ ಅನ್ನೋದು ನಮ್ಗೆ ಇಲ್ಲಿ ಇವತ್ತು ಗೊತ್ತಾಯ್ತು. ಇಲ್ಲಿ ಅಕ್ಕಪಕ್ಕ ಎಷ್ಟು ಮನೆ ಇದೆ ಸರ್? ಸರ್ ಅಕ್ಕಪಕ್ಕ ಸುತ್ತ 2,000 ಮನೆ ಇದೆ. ನಮ್ಮ ಸುತ್ತಮುತ್ತಲೂ 2,000 ಮನೆ ಇದೆ. ಮನೆಗಳ ಡಿಸ್ಟೆನ್ಸ್ ಬಂದ್ಬಿಟ್ಟು ಬೇರೆ 20 ಮೀಟರ್ ಕೂಡ ಇಲ್ಲ. ಕಾವೇರಿ ನೀರು ಸ್ವಚ್ಛಂದವಾಗಿ ಹರಿತಿರುವಂತ ಕಾವೇರಿ ನೀರು 10 ಮೀಟರ್ ಇಲ್ಲ, 10 ಮೀಟರ್ ಇಲ್ಲ ಸರ್. ವರುಣಾ ನಾಲೆ 10 ಮೀಟರ್ ಇಲ್ಲ. ಅಷ್ಟು ತುಂಬಾ ಹತ್ತಿರದಲ್ಲಿ ನೀರು ಕೂಡ ರೈತರು ಉಪಯೋಗಿಸುವಂತ ನೀರು ಹರಿತದೆ. ಜಾನುವಾರುಗಳು ಕುಡಿಯುವಂತ ನೀರದು. ಜನಗಳು ಬಂದ್ಬಿಟ್ಟು ಬಟ್ಟೆ ಒಗಿತಾರೆ, ನೀರು ಕುಡಿತಾರೆ, ಮಕ್ಳು ಆಟ ಆಡ್ತಾರೆ, ಅಂತ ನೀರ್ನು ಪೊಲ್ಯೂಟ್ ಮಾಡ್ತಾ ಇದಾರೆ ಇವರು. ಸೊ ಅದರಿಂದ ಇಷ್ಟೆಲ್ಲ ಪರಿಸರಕ್ಕೆ, ನೈಸರ್ಗಿಕ ಪರಿಸರಕ್ಕೆ ಹಾಳಾಗುವಂತ ಇದೊಂದು ಘಟಕನ ಇಲ್ಲಿಂದ ತೆಗ್ಸಿ ಅಂತ ಹೇಳಿ 1.5 ವರ್ಷದಿಂದ ಕಾಡಿ ಬೇಡಿ ಎಲ್ಲರ ಕಾಲಿಗೆ ಬಿದ್ದು ಮಿನಿಸ್ಟರ್ಗಳಿಂದ ಹಿಡಿದು, ಉಸ್ತುವಾರಿ ಮಿನಿಸ್ಟರ್ ಹಿಡಿದು ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ಟರು ಕೂಡ ಇವ್ರು ಇಷ್ಟೆಲ್ಲ ಆಗ್ತಾ ಇದೆ ತೊಂದರೆ ಅಂತ ನಾವು ಅವ್ರ ಮನವರಿಕೆ ಮಾಡಿದ್ರು ಕೂಡ ಅವ್ರಿಗೆ ತೆಗಿತಾ ಇಲ್ಲ ಅಂತಂದ್ರೆ, ಅವ್ರು ಬೇಕು ಅಂತ ಹಠ ಮಾಡಿನೇ ಇಲ್ಲಿ ಮಾಡ್ತಾ ಇರೋದು. ಅವ್ರ ಜಾಗ ಇದೆ ಅಂತ ಹೇಳಿ ಮಾಡ್ತಾ ಇದಾರೆ, ತೆಗ್ಸೋ ಅಂತ ಕೆಲಸ ಮಾಡ್ತಾ ಇಲ್ಲ ಯಾರನ್ನೂ. ಜೊತೆಗೆ ಗ್ರೌಂಡ್ ವಾಟರ್ ಇಲ್ಲಿ ಎಷ್ಟು ಪೊಲ್ಯೂಟ್ ಆಗಿದೆ ಅಂತ ಹೇಳಿದ್ರೆ, ಬಹಳಷ್ಟು ಜನರಿಗೆ ಈ ಕಿಡ್ನಿ ಸ್ಟೋನ್ಗಳು ಫಾರ್ಮೇಶನ್ ಆಗ್ತಾ ಇರುವಂತ ಘಟನೆಗಳು ಸುತ್ತಮುತ್ತಲ ಗ್ರಾಮದಲ್ಲಿ ಬಹಳಷ್ಟು ಜನರಿಗೆ ಇದು ಈ ಒಂದು ಇದು ಕಿಡ್ನಿ ಸ್ಟೋನ್ ಆಗ್ತಾ ಇರೋದು ಎಲ್ರಿಗೂ ಗೊತ್ತಾಗ್ತಾ ಇದೆ. ನಾನೇ ಸ್ವತಃ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ. ಹೀಗಾಗಿ ಈ ಗ್ರೌಂಡ್ ವಾಟರ್ನು ಕೂಡ ಇದು ಪೊಲ್ಯೂಟ್ ಮಾಡ್ತಾ ಇದ್ದಾರೆ. ಬರೀ ಪರಿಸರ ಹಾಳು ಮಾಡೋದು ಅಷ್ಟೇ ಅಲ್ಲ, ಜಲ ಕೂಡ ಹಾಳಾಗ್ತಾ ಇದೆ. ಹೀಗಾಗಿ ಈ ಘಟಕವನ್ನ ತೆರವು ಮಾಡೋದಕ್ಕೆ ನಾವು ಆಗ್ರಹಿಸ್ತಾ ಇದ್ದೀವಿ ಸರ್. ಸರ್ ತಮ್ಮ ಹೆಸರು? ನನ್ನ ಹೆಸರು ಅಳಸಿಂಗರನ್ ಅಂತ. ನಾನು ಜನಸ್ಪಂದನ ಹಿತರಕ್ಷಣಾ ಸಮಿತಿಯ ಕಾರ್ಯದರ್ಶಿ. ಇವರು ಪ್ರಶಾಂತ್ ಅಂತ, ಇವರು ನಮ್ಮ ಜನಸ್ಪಂದನ ಹಿತರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು. ಇವರು ಶ್ರೀಯುತ ರಮೇಶ್ ಅಂತ, ಇವರು ಕೂಡ ಜನಸ್ಪಂದನ ಹಿತರಕ್ಷಣಾ ಸಮಿತಿಯ ಸಂಘಟನಾ ಕಾರ್ಯದರ್ಶಿಗಳಾಗಿದ್ದಾರೆ. ನಮ್ಮ ಡೈರೆಕ್ಟರ್ ಲಲಿತಮ್ಮ ಅಂತ, ಜನಸ್ಪಂದನ ಹಿತರಕ್ಷಣಾ ಸಮಿತಿಯ ಲಲಿತಮ್ಮ ಅವರು ಹಾಲಿ ಪಂಚಾಯತಿ ಸದಸ್ಯರು. ಶಿವಮಲ್ಲು ಅಂತ ಹೇಳಿ ಇವರು ಗ್ರಾಮ ಪಂಚಾಯತಿಯ ಸದಸ್ಯರು ಕೂಡ ಆಗಿದ್ದಾರೆ. ನಮ್ಮ ಸಂಘಟನಾ ಕಾರ್ಯದರ್ಶಿ ಜೈಶಂಕರ್ ಇದ್ದಾರೆ. ಮಾಜಿ ತಾಲೂಕು ಪಂಚಾಯತಿಯ ಮೆಂಬರ್ ಆಗಿದ್ದಾರೆ ಶ್ರೀಯುತ ರೇವಣ್ಣ ಅವರು. ನಮಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಗ್ರಾಮಸ್ಥರು ಕೂಡ. ಈಗ ಏನಾಗ್ಬೇಕು ಸರ್ ನಿಮ್ಗೆ? ನಮಗೆ ತೆರವುಗೊಳಿಸ್ಬೇಕು. ಬೇಕಾಗಿರೋದು ತೆರವುಗೊಳಿಸ್ಬೇಕು ಸರ್. ಇದು ಅನಾಹುತಗಳು ನಮಗೆ ಸರ್ ಯಾಕೆ ತೆರವುಗೊಳಿಸ್ಬೇಕು ಸರ್? ಯಾಕೆ ತೆರವುಗೊಳಿಸ್ಬೇಕು ಅಂತಂದ್ರೆ, ಇದನ್ನ ಮಾಡಿರುವಂತ ಮಾನದಂಡಗಳೇನಿದೆ, ಸರ್ಕಾರದಾಗ್ಲಿ, ವಾಯುಮಾಲಿನ್ಯದಾಗ್ಲಿ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದಾಗ್ಲಿ ಲೈಸೆನ್ಸ್ ತಗೊಳ್ಳದೆ ಮಾಡ್ತಾ ಇರೋದು, NOC ತಗೊಳ್ಳದೆ ಮಾಡ್ತಾ ಇರುವಂತ ಘಟಕ ಅದು. NOC ಕೊಟ್ಟಿಲ್ಲ ಅಂತ ಹೇಳಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಹೇಳಿದ್ದಾರೆ, ಅದಕ್ಕೆ ದಾಖಲಾತಿಗಳಿದೆ, ಆದ್ರೂ ಮಾಡ್ತಾ ಇದ್ದಾರೆ. ಇದು ಜನನಿಬಿಡ ಪ್ರದೇಶದಲ್ಲಿ ಮಾಡ್ಬೇಕು ಅಂತ ಇರೋದು, ಬೇರೆ ವಸತಿಯೇತರ ಪ್ರದೇಶದಲ್ಲೇ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಇದು ಇಲ್ಲಿಗಲ್ ಸರ್, ಇವ್ರು ಮಾಡಿರೋದೇ ಇಲ್ಲಿಗಲ್ ಸರ್. 200 ಮೀಟರ್ ಒಳಗೆ ನಮ್ಮ ಗ್ರಾಮ ಇರೋದಿಲ್ಲ. ಗ್ರಾಮ ಇದೆ, ಸುತ್ತಮುತ್ತ ಗ್ರಾಮದ ಇತಿಹಾಸ ಸರ್ 100 ವರ್ಷ. ಗ್ರಾಮ ಇರೋದು 100 ವರ್ಷ. ಲೇಔಟ್ಗಳು ಬಂದಿರೋದು 30 ವರ್ಷ. ಈ ಪ್ಲಾಂಟ್ ಬಂದಿರೋದು 1.5 ವರ್ಷ. ಇವರು ಇಷ್ಟೆಲ್ಲ ಜನ ಇದೆ ಅಂತ ಗೊತ್ತಿದ ಮೇಲೆ ಇದು ಮಾಡಿದ್ದಾರೆ ಅಂತಂದ್ರೆ, ಮೂಡಾದವ್ರ ಜಾಗ ಇರೋದು 10 ಮೀಟರ್ ಸರ್. 10 ಮೀಟರ್ ಒಳಗಡೆ ಮೂಡ ಅಪ್ರೂವ್ಡ್ ಆಗಿದೆ. ಜಾಗಗಳು, ವಸತಿ ಮನೆಗಳು ಕಟ್ಕೊಂಡಿದ್ದಾರೆ, ಜನ ವಾಸ ಇದ್ದಾರೆ. ನೀರ್ ಸಾಲಿಲ್ಲ ಅಂತೇಳಿ ಮಹಾನಗರ ಪಾಲಿಕೆ ಘಟಕದ್ದು ನೋಡಿ, ಕಾರ್ಪೊರೇಷನ್ ಗಾಡಿ ಬಂದಿದೆ, ನೀರ್ ಸಾಲಿಲ್ಲ. ಇವಾಗ ಬರ್ತಾ ಇದೆ, ಈಗ ಬರ್ತಾ ಇದೆ. 4 ಗಂಟೆಯಿಂದ ಹತ್ತುತ್ತಾ ಇರೋದು ಟೈಮ್ ನೋಡಿ. 4 ಗಂಟೆಯಿಂದ ಹತ್ತಿದ್ದಾರೆ ಘಟಕಕ್ಕೆ. 7 ಗಂಟೆ ಫೈರ್ ಬ್ರಿಗೇಡ್ ಅವ್ರು ಬಂದೋದ್ರು, ಆರ್ಸೋದ್ರು ಸಾಲಿಲ್ಲ. ಈಗ ಕಾರ್ಪೊರೇಷನ್ ಗಾಡಿ ಇವಾಗ ಬರ್ತಾ ಇದೆ 7:15, 7:45 ಬರ್ತಾ ಇದೆ ಗಾಡಿ. ಇದು ಘಟನೆ ಆಗಿದ್ದು ಬಹುಶಃ ಒಂದು 5 ಗಂಟೆನಲ್ಲಿ ಆಗಿರ್ಬೋದು. 4:15 ಇಂದ 5 ಸುಮಾರಲ್ಲಿ ಈ ಅಗ್ನಿ ದುರಂತ ಆಗಿದೆ ಅಂತ ಕಾಣಿಸ್ತಾ ಇದೆ. ನಾನು ನಮ್ಮ ಮನೆ ಮೇಲ್ಗಡೆ ಚಾವಣಿ ಮೇಲೆ ನಿಂತ್ಕೊಂಡು 6:20 ಆಗಿತ್ತು. 6:20 ಸುಮಾರಲ್ಲಿ ನಾವು ಇದನ್ನ ಗಮನಿಸಿದ್ವು. ಮನೆ ಮೇಲಿಂದ ಇದನ್ನ ವಿಡಿಯೋ ಕೂಡ ಮಾಡ್ಕೊಂಡ್ವಿ. ಬರೀ ಮಾಡ್ಕೊಂಡಿದ್ದಲ್ಲ, ತಕ್ಷಣ ಜವಾಬ್ದಾರಿ ನಮ್ಗಿದೆ ಅಂತ ಹೇಳಿ ಮನೆಯಿಂದ ಓಡ್ ಬಂದು ನಾವು ಇಲ್ಲಿ ಏನಾದ್ರು ಸಹಾಯ ಮಾಡ್ಬೋದಾ ಅಂತ ಹೇಳಿ ಬಂದಿದ್ದೀವಿ. ಆದ್ರೂ ನಮ್ಮ ಕೈಯೆಲ್ಲ ಏನು ಮಾಡಕ್ಕಾಗ್ಲಿಲ್ಲ. ಯಾಕೆಂದ್ರೆ ಇಲ್ಲಿ ಬೇಕಾದಂತ ಸಲಕರಣೆಗಳು, ಇಲ್ಲಿ ಅಗ್ನಿಯನ್ನ ನಂದಿಸೋದಕ್ಕೆ ಬೇಕಾಗಿರುವಂತ ಸಲಕರಣೆಗಳು ನಮ್ಮ ಕೈಗೆ ಯಾವ್ದು ಸಿಗದೆ ಇರುವಂತ ಪರಿಸ್ಥಿತಿ ಇತ್ತು. ಸಲಕರಣೆಗಳೇ ಇಲ್ಲ. ಇದ್ದಿದ್ದೆ ಒಬ್ಬ ಸೆಕ್ಯೂರಿಟಿ ಇದ್ದ, ಅವನೊಬ್ಬ ಏನ್ ಮಾಡಕ್ಕಾಗತ್ತೆ ನನಗೆ ಗೊತ್ತಿಲ್ಲ. ಹಾಗೂ ನಾವೆಲ್ಲ ಕೈ ಜೋಡಿಸೋಣ ಅಂತಂದ್ರೆ ಯಾವ್ದು ನಮ್ಗೆ ತಕ್ಷಣಕ್ಕೆ ಬೇಕಾದಂತ ಸಲಕರಣೆಗಳು ಯಾವ್ದು ಸಿಗ್ಲಿಲ್ಲ. ಹಾಗಾಗಿ ನಾವು ಕೈ ಚೆಲ್ಲಿದ್ವಿ ಸರ್.